ಪಾಪ, ಯಾವ ಹುಡುಗಿಯರು ಸ್ವಲ್ಪ ರೆಕ್ಕೆ ಬಿಚ್ಚಿ ಹೊರಗಿನ ಪ್ರಪಂಚಕ್ಕೆ ಬರ್ತಾರೋ ಅವರಿಗೆ ದೊಡ್ಡ ಸಮಸ್ಯೆಯೇ ಎದುರಾಗುತ್ತೆ. ನಮ್ಮ ಸಮಾಜದ ಈ ಜನ ಇದಾರಲ್ಲ, ಈ ಸಂಸಾರಸ್ಥರು, ಹಳೆ ಕಾಲದವರು, ಅವರಿಗೆ ಇಂಥ ಹುಡುಗಿಯರಿಗೆ ಬಾಡಿಗೆಗೆ ಮನೆ ಕೊಡೋಕು ಹಿಂದೇಟು ಹಾಕ್ತಾರೆ. ಈಗ ತಾನೇ ಕೆಲಸಕ್ಕೆ ಸೇರಿ ತನ್ನ ಕಾಲ ಮೇಲೆ ತಾನು ನಿಂತು ಜೀವನ ಕಟ್ಟಿಕೊಳ್ಳೋಕೆ ಹೊರಟಿರೋ ಹುಡುಗಿಗೆ ಆರಂಭದಲ್ಲೇ ಅಷ್ಟೊಂದು ಸಂಬಳ ಇರೋದಿಲ್ಲ ಅಲ್ವಾ? ಆದ್ರೆ ಆ ಹುಡುಗಿ ತನ್ನ ಮನೆಯಲ್ಲೇ ನೋಡ್ತಾಳೆ. ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಏನೂ ಕೆಲಸ ಮಾಡದೇ ಇದ್ದರೂ ಲಕ್ಷಾಂತರ ರೂಪಾಯಿ ಎನಿಸ್ತಿರ್ತಾರೆ. ಆದ್ರೆ ಈ ಹುಡುಗಿ ಹೇಳ್ತಾಳೆ, ನಾನು ನನ್ನ ಸ್ವಂತ ಶಕ್ತಿಯಿಂದ ಕಷ್ಟಪಡ್ತೀನಿ, ಹಗಲಿರುಳು ಹೋರಾಡ್ತೀನಿ. ಅವಳಿಗೆ ಇಷ್ಟೆಲ್ಲಾ ಕಷ್ಟಪಟ್ಟರೂ ಅವಳಿಗೆ ಇರೋಕೆ ಒಂದು ಮನೆ ಸಿಗೋದಿಲ್ಲ. ಇನ್ನು ಮನೆ ಬಿಟ್ಟು ಹೊರಗೆ ಬಂದ್ರೆ ಈ ಕಾಮುಕರು ಅವಳನ್ನೇ ನೋಡ್ತಾ ಹೊಂಚು ಹಾಕ್ತಾ ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವಳು ಬದುಕೋದಾದ್ರೂ ಹೇಗೆ? ನೋಡಿ, ಸಮಾಜ ಈ ಹುಡುಗಿಯರ ಮೇಲೆ ಒಂದು ರೀತಿ ಒತ್ತಡ ಹೇರುತ್ತೆ. ನಿನಗೆ ನಾವು ಬಾಡಿಗೆಗೆ ಮನೆ ಕೊಡಲ್ಲ, ನಿನಗೆ ಮನೆ ಬೇಕಂದ್ರೆ ನಿನ್ನ ಗಂಡನ ಮನೆಗೆ ಹೋಗು ಅಂತ. ಹೆಣ್ಣು ಮಕ್ಕಳಿಗೆ ಮನೆ ಕೊಡದೆ ಇರೋದರ ಹಿಂದೆ ಎಂಥ ಕುತಂತ್ರ ಇದೆ ಅಂತ ಅರ್ಥ ಮಾಡಿಕೊಳ್ಳಿ. ನಿನಗೆ ಇಲ್ಲಿ ನೆಲೆ ಕೊಡಲ್ಲ, ನಿನಗೆ ಮನೆ ಬೇಕಂದ್ರೆ ಮದುವೆ ಮಾಡ್ಕೋ, ಗಂಡನ ಮನೆಗೆ ಹೋಗುವಂತಲೇ ಅವಳನ್ನ ಫೋರ್ಸ್ ಮಾಡ್ತಾರೆ. ಇನ್ನು ಆ ಮದುವೆಯಾದ್ರೂ ಪ್ರೀತಿ ಅಥವಾ ತಿಳುವಳಿಕೆಯಿಂದ ಆಗುತ್ತಾ? ಖಂಡಿತ ಇಲ್ಲ. ಅಲ್ಲೂ ಅದೇ ಹಳೆ ಕಥೆ, ಹಣ ಮತ್ತು ದೇಹದ ವ್ಯವಹಾರ. ಅದಕ್ಕೆ ವರದಕ್ಷಿಣೆಯನ್ನು ಬೇರೆ ಸೇರಿಸ್ತಾರೆ. ನೆನಪಿಡಿ, ನೀವು ಬರೀ ಒಂದು ದೇಹವಲ್ಲ, ನೀವು ಮಹೋನ್ನತ ಚೇತನ. ನಿಮ್ಮ ಜೀವನದ ಸಾಧ್ಯತೆಗಳನ್ನ, ನಿಮ್ಮ ಶಕ್ತಿಯನ್ನ ಪೂರ್ತಿಯಾಗಿ ವಿಸ್ತರಿಸಿಕೊಳ್ಳಿ.